ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಮಸ್ಕಾರ ಸರ್. ಹೋರಾಟ, ಬಿಜಾಪುರ ಜಿಲ್ಲೆ 371 ಸೇರ್ಪಡೆ ಆಗಲೇಬೇಕು. ಬಿಜಾಪುರ ಜಿಲ್ಲೆ ಸೇರ್ಪಡೆ ಆಗಲೇಬೇಕು. ನಿಂತು ಹೋದ ಸರ್ಕಾರಕ್ಕೆ, ನಿಂತು ಹೋದ ಸರ್ಕಾರಕ್ಕೆ, ಜನರ ಕೆಲಸ ಮಾಡದೇ ಇರುವ ಸರ್ಕಾರಗಳಿಗೆ, ಜನರ ಕೆಲಸ ಮಾಡದೇ ಇರುವ ಸರ್ಕಾರಗಳಿಗೆ ಎಲ್ಲಿಯವರೆಗೆ ಹೋರಾಟ? ಬಿಜಾಪುರ ಜಿಲ್ಲೆ 371 ಸೇರ್ಪಡೆ ಆಗಲೇಬೇಕು. ಸರ್ಕಾರಕ್ಕೆ, ಕೇಂದ್ರ ರಾಜ್ಯ ಸರ್ಕಾರಗಳಿಗೆ, ಕೇಂದ್ರ ರಾಜ್ಯ ಸರ್ಕಾರಗಳಿಗೆ, ಜಿಲ್ಲೆಯ ಸಂಸದಗಳಿಗೆ, ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. 371 ಆರ್ಟಿಕಲ್ ಆಗಲೇಬೇಕು. 371 ಆರ್ಟಿಕಲ್ ಆಗಲೇಬೇಕು. 371 ಬಿಜಾಪುರ ಜಿಲ್ಲೆ ಸೇರ್ಪಡೆ ಆಗಲೇಬೇಕು. 371 ಜಿಲ್ಲೆ ಸೇರ್ಪಡೆ ಆಗಲೇಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿ ತನಕ ಹೋರಾಟ? ಇವತ್ತಿನ ದಿವಸ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ನಮ್ಮ ವಿಜಯಪುರ ಜಿಲ್ಲೆಯ ಜನರು ಆಗಮಿಸಿ ಇಲ್ಲಿ 371 ವಿಜಯಪುರ ಜಿಲ್ಲೆಯನ್ನು ಸೇರ್ಪಡೆ ಮಾಡಬೇಕಂತ ಹೇಳಿ ನಾವು ಪಾದಯಾತ್ರೆ ಮುಖಾಂತರ ಇಲ್ಲಿ ಬಂದಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರಧಾನಮಂತ್ರಿಗಳು, ಕೇಂದ್ರ ಗೃಹ ಸಚಿವರು, ಆಮ್ಯಾಗ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಕೊಡೋಕೆ ಇಲ್ಲಿ ಬಂದಿದ್ದೇವೆ. ಇದರ ತಾತ್ಪರ್ಯ ಇಷ್ಟೇ, ಇಲ್ಲಿಯವರೆಗೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಏನೇನು ಅನ್ಯಾಯ ಮಾಡಿದ್ದಾರೆ ನೀವೆಲ್ಲ ನೋಡಕತ್ತೀರಿ ಎಲ್ಲ ಜನರು. ಮುಖ್ಯವಾಗಿ ನನಗೆ ಮಾಧ್ಯಮ ಮಿತ್ರರೆಲ್ಲ ನಾವು ಒಂದೇ ವಿನಂತಿ ಮಾಡ್ಕೋತೀರಿ, ಈ ಏನು ಹೋರಾಟ ಇದೆ 371 ಆರ್ಟಿಕಲ್ ಯಾವಾಗಲೂ ನಮ್ಮದು ಫಸ್ಟ್ ಪೇಜಿಗೆ ಬರ್ಬೇಕಂತ ನಾನು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ನಾವು ಯಾರು ಬೇಕಾದ್ರೂ ಮಾಡಲಿ, ಯಾರೇ ಸಂಘಟನೆಯವ್ರು ಮಾಡಲಿ, ಯಾರೇ ಮಾಡಲಿ, ಅವ್ರೆಲ್ಲರದು ಬರ್ಬೇಕಂತ ನಾವು ವಿನಂತಿ ಮಾಡ್ಕೊಂಡು ನಿಮ್ಗೆ ಸ್ವಾಗತ ಮಾಡ್ಕೋತೀನಿ. ಈ ನಾವು ಬಿಜಾಪುರ ಜಿಲ್ಲೆ ಹೆಂಗಾಗೈತಪ್ಪ ಅಂತಂದರೆ ಟೋಟಲ್ ನಮ್ಮ ವ್ಯಾಪ್ತಿ ಏನು ಮಾಡಿರಪ್ಪ ಅಂದರೆ 7 ಜಿಲ್ಲೆ ನಮ್ಮ ತಾಲೂಕುಗಳ ಒಬ್ಬೊಬ್ಬರ ರಾಜಕಾರಣಿಗಳ ವಿಚಾರದಿಂದ ಏನೈತಿ ಹಿಂದಾಗೈತಿ. ನಿಮ್ಗೆ ಹೇಳ್ಬೇಕಂದ್ರೆ ನಾವು ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ನಮ್ಮ ವ್ಯಾಪ್ತಿ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ನಾವು ಬಸ್ ಸ್ಟ್ಯಾಂಡ್ದಾಗ ಹೋಗಿ ನೋಡ್ಬೇಕ್ರಿ. ನಿಮ್ಗೆ ಹೇಳ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ದಾಗ ಏನೈತಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಐತಿ. ನಿಮ್ಗೆ ಹೇಳ್ಬೇಕಂದ್ರೆ ಆ ಕಲ್ಯಾಣ ಕರ್ನಾಟಕ ನಾವು ಬಿಜಾಪುರ ಜಿಲ್ಲೆ ವ್ಯಾಪ್ತಿಗೆ ಸೇರಿಸ್ಬೇಕು. ಆದ ಕಾರಣ ಈ ನಮ್ಮ ಜಿಲ್ಲೆ ಜನರು ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲ ನಾವು ಬರುವಂತೆ ನೋಡಿದ್ರಿ ನೀವೆಲ್ಲರೂ. ಈ ಒಂದು ವಿಚಾರ ಹೇಳಬೇಕಪ್ಪ ಅಂತಂದರೆ ಜಿಲ್ಲೆಯ ಜನತೆ ಎಷ್ಟೊಂದು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಬೇಕಂತಂದರೆ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಯ ಜನತೆಗೆ ಅವೇರ್ನೆಸ್ ಮಾಡಬೇಕು. ನಾವು ಇದು ಮೊದಲಿಗೆ ಒಂದು ಸಾಂಕೇತಿಕ ಚಾಲು ಮಾಡಿದ್ದೀವಿ. ಇನ್ನೂ 3 ಆಯಾಮ ಅದ ನಮ್ಮ ಕಡೆ. ಹೆಂಗಪ್ಪ ಅಂದ್ರೆ ಶಿವಾಜಿ ಸರ್ಕಲ್ನಿಂದ DC ಕಚೇರಿವರೆಗೆ ಇನ್ನೊಂದು ಆಯಾಮ ಇದೆ, ಗೋಳಗುಮ್ಮಟ್ ಗೇಟ್ದಿಂದ DC ಕಚೇರಿವರೆಗೆ ಇನ್ನೊಂದು ಆಯಾಮ ಇದೆ, ಬುದ್ಧ ವಿಹಾರದಿಂದ DC ಕಚೇರಿವರೆಗೆ ಇನ್ನೊಂದು ಆಯಾಮ ಇದೆ. ನಾವು ಇಷ್ಟು ಮಂದಿ ಎಲ್ಲ ನಮಗೆ ಇಷ್ಟು ಸಹಾಯ ಸಹಕಾರ ಮಾಡಿ ನೀಡದಂತ ಎಲ್ಲ ನಮ್ಮ ಈ ಜನರಿಗೆ ನೋಡಿದ್ರೆ ನನಗೆ ವಿಚಿತ್ರ ಅನ್ಸುತ್ತೆ. ನಿಮ್ಗೆ ಹೇಳ್ಬೇಕಂದ್ರೆ ಯಾವ ಜನರು ಬದಲಾರ್ದವರು ಇವರೆಲ್ಲ ಬಂದು ನನಗೆ ಸಹಾಯ ಮಾಡ್ಯಾರಪ್ಪ ಅಂದ್ರೆ ಅವ್ರನ್ನ ಕೃತಜ್ಞತೆ ಹೇಳ್ಬೇಕಾಗತ್ತೆ. ನಿಮ್ಗೆ ಹೇಳ್ಬೇಕಂದ್ರೆ ಯಾಕಂದ್ರೆ ಇಷ್ಟೊಂದು ಜನ ಅದಾರ ಬಿಜಾಪುರ ಜಿಲ್ಲೆಯಲ್ಲಿ, ಯಾರೂ ಬಂದಿಲ್ಲ. ಇಂಥವ್ರೆಲ್ಲ ನನ್ನ ಹೋರಾಟ ನೋಡಿ ಬರೀ ನಿನ್ನೆ ಅವ್ರಿಗೆ ಶಬೀರ್ ಅವ್ರಿಗೆ ಹೇಳಿದ್ದೀನಿ ನಾನು. ಬರೇ ನನ್ನ ಕಡೆ ಯಾರು ಬರ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ ರೀ, ನೀವೇನು ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ ಅಂತ ಹೇಳಿ ನಾನು
ಇಲ್ಲ ಸರ್ ನಿಮ್ಮ ಹೋರಾಟ ನೀವು ಮುಂದುವರ್ಸ್ರಿ ನಾ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಇಷ್ಟೆಲ್ಲ ಬಂದಿದ್ದಕ್ಕೆ ನಾ ಹೇಳ್ತೀನಿ ವಿಜಯಪುರ ಜಿಲ್ಲೆ ಜನರು ಈ ಒಂದು ಸ್ಟಾರ್ಟಿಂಗ್ ಇದೆ ಅದು. ಇನ್ನು ಮುಂದಿನ ದಿನಮಾನಗಳಲ್ಲಿ ಹೆಂಗೆ ಸೇರ್ಬೇಕಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲೆ ಪೂರ್ತಿ ಸೇರ್ಬೇಕು ಮಂದಿ. ಬಿಜಾಪುರ ಜಿಲ್ಲೆ ನೋಡಿದ್ರೆ 371 ಜೆ ನೋಡಿದ್ರೆ ಪೂರ್ತಿ ಬಿಜಾಪುರ ತುಂಬ ಜನರು ಕೂಡ ಆ ವ್ಯವಸ್ಥೆ ಆಗ್ಬೇಕಂತ ಇಷ್ಟ ಹೇಳ್ತೀನಿ ನಿಮ್ಗೆ. ಯಾವಾಗ ಈ ಬಿಜಾಪುರ ಜಿಲ್ಲೆಗೆ ಈ 371 ಜೆ ಎದಕ್ಕಾಗಿಲ್ಲಪ್ಪ ಇದು ನಮ್ಮ ಶೈಕ್ಷಣಿಕವಾಗಲಿ ನೌಕರಿಗಾಗಲಿ ಈ ವ್ಯಾಪಾರಸ್ಥರಿಗೆ ಟ್ಯಾಕ್ಸ್ ರಿಬೇಟ್ ಆಗಲಿ ಇವೆಲ್ಲ ಅನುಕೂಲ ಇದಾವೆ. ಈ ಶಿಕ್ಷಣ ಸಂಸ್ಥೆಗಳು ಏನಾಗ್ಯಾವಪ್ಪ ಅಂತಂದ್ರೆ ಸರ್ಕಾರದಿಂದ ವಂಚಿತ ಆಗತ್ತವೆ. ಇಲ್ಲಿ ಬಿಜಾಪುರ ಜಿಲ್ಲೆಗೆ ಹೆಂಗಾಗಿದೆಪ್ಪ ಅಂದ್ರೆ ಪ್ರೈವೇಟೇಷನ್ ಜನರು ಎಲ್ಲಿಂದ ರೊಕ್ಕ ತರಬೇಕು. ಈ ವ್ಯಾಪ್ತಿ ಸೇರ್ಪಡೆ ಆಯ್ತಪ್ಪ ಅಂದ್ರೆ ಜನರು ಫೀಸ್ ಕಟ್ಟೋದು ಕಮ್ಮಿ ಆಗತ್ತೆ. ಆಮ್ಯಾಗ ಉದ್ಯೋಗದಲ್ಲಿ ಬಿಡ್ತವೆ. ಈ ಇದಕ್ಕೆ ನೋಡ್ಬೇಕಂದ್ರೆ ಯುವಕರು ಬಹಳ ಪಾಲ್ಗೊಳ್ಬೇಕಾಗಿತ್ತು. ಯುವಕರ ಸಲುವಾಗಿ ನಾವು ಮಾಡಕತ್ತೇವೆ. ನಿಮ್ಗೆ ಹೇಳ್ಬೇಕಂದ್ರೆ ಈಗ ಈ ದಿವಸ ನಾವೇನು ಮಾಡಿದೇವಿ, ನಮಗೇನು ಸಿಗಲಿಲ್ಲ ಹೋಲದು. ಇನ್ನು ಬರುವಂತ ನಮ್ಮ ಮಕ್ಕಳಿಗೆ ಸಿಗಬೇಕು, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಸಿಗಬೇಕು. ಇಂಥ ವಿಚಾರ ಇಟ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಸಿಗ್ಲತ್ತೆ ನಾವು ಇದನ್ನು ಹೋರಾಟ ಮಾಡಕತ್ತೇವೆ. ನಿಮ್ಗೆ ಆ ಒಂದು ವಿಚಾರ ಇಟ್ಕೊಂಡು ನಾವು ಮಾಡಕತ್ತಿದ್ದೇವೆ. ಅದು ಜಿಲ್ಲೆಯ ಜನತೆ ಇನ್ನೂ ಹೆಚ್ಚು ಬರಬೇಕು. ಬಂದ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳೇ ಬಿಸಿ ಮುಟ್ಟಿಸ್ಬೇಕಂತ ಹೇಳ್ತೀನಿ ನಿಮ್ಗೆ. ಬಿಜಾಪುರ ಜಿಲ್ಲೆ ಜನರಿಗೆ ಯಾವ ರೀತಿ ಜನಪ್ರತಿನಿಧಿ ಕೇಳಬೇಕು, ಅವ್ರು ಎಲ್ಲರ ಕರೆದು ಸೆಂಟರ್ ಇದಾವೆ. ಕೋಚಿಂಗ್ ಸೆಂಟರ್ದಲ್ಲಿ ಕೋಚಿಂಗ್ ಸೆಂಟರ್ ಮಾಲಕರಿಗೆ ನಾವು ವಿನಂತಿ ಮಾಡ್ಕೊತೀವಿ ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ಮ ವಿದ್ಯಾರ್ಥಿಗಳನ್ನು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಲಿಯಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗೆ ಜಸ್ಟ್ ನಮಗೆ 3 ತಾಸು ಏನು ರ್ಯಾಲಿ ಇರ್ತದೆ, ರ್ಯಾಲಿ ಟೈಮ್ದಲ್ಲಿ ನಮಗೆ 3 ತಾಸು ಕಳಿಸೋ ವ್ಯವಸ್ಥೆ ಆಗಬೇಕಂತೆ ನಾನು ಕೋಚಿಂಗ್ ಸೆಂಟರ್ ಮಾಲಕರಲ್ಲಿ ವಿನಂತಿ ಮಾಡ್ಕೊತೀನಿ. ಮಕ್ಕಳ ಫೀಸ್ ಕಟ್ಟೋದು ಇದೆ, ಹೆಚ್ಚಿನ ನೌಕರಿ ಆಗ್ತಾವ. ಇವೆಲ್ಲ ಸಮಸ್ಯೆಗಳು ಬಹಳ ಇದಾವೆ. ಇವೆಲ್ಲ ಅನುಕೂಲ ಪಡ್ಕೊಂಡಿರ್ತೀವಿ ಬಿಜಾಪುರ ಜಿಲ್ಲೆ ಜನತೆಗೆ ನಾವು ವಿನಂತಿ ಮಾಡ್ಕೊತೀನಿ.